ಮತ್ತೆ ನೆನಪು ಮಾಡಿಕೊಳ್ಳಿ, ಪರಮಾತ್ಮನ ದರ್ಶನವನ್ನ ಮಾಡಿದಂತಹ ಬ್ರಹ್ಮಜ್ಞಾನಿಗಳಲ್ಲಿ 5 ತರಹದ ಜನ ಇದ್ದಾರೆ. ಪಾದಯೋಗಿಗಳು, ಯೋಗಿಗಳು, ತಪಸ್ವಿಗಳು, ಜ್ಞಾನಿಗಳು, ಮಹಾಜ್ಞಾನಿಗಳು ಅಂತ ಹೇಳಿ. ಪಾದಯೋಗಿಗಳು ಅಂದರೆ ಯಾರು? ಒಂದು ಮಾತ್ರಾ ಕಾಲದಲ್ಲಿ, ಅಂದರೆ ಒಂದು ಚಿಟಿಕೆ ಹೊಡಲಿಕ್ಕೆ ಎಷ್ಟು ಸಮಯ ಬೇಕೋ ಅದನ್ನು 4 ಭಾಗ ಮಾಡಿದರೆ ಅಂತಹ 4ನೇ ಒಂದು ಭಾಗದಲ್ಲಿ ಮಾತ್ರ ದೇವರನ್ನ ಕಾಣುವಂಥವರು. ಪ್ರತಿ ದಿವಸ ಅನೇಕ ಗಂಟೆಗಳವರೆಗೆ ಧ್ಯಾನವನ್ನು ಮಾಡ್ತಾರೆ, ದೇವರನ್ನ ಅಷ್ಟು ಸಮಯದಲ್ಲಿ ಮಾತ್ರ ಕಾಣ್ತಾರೆ, ಮತ್ತೆ ಧ್ಯಾನ ಮಾಡ್ತಾರೆ, ಮತ್ತೆ ಅಷ್ಟು ಕಾಣ್ತಾರೆ. ಅವರು ಪಾದಯೋಗಿಗಳು ಅಂತ ಕರೆಸಿಕೊಳ್ತಾರೆ. ಅಂಥ ಪಾದಯೋಗಿಗಳು ಮಹರ್ಲೋಕದಲ್ಲಿ ವಾಸವನ್ನ ಮಾಡ್ತಾರೆ ಬ್ರಹ್ಮಪ್ರಲಯದವರೆಗೆ. ಯಾರು ಪ್ರತಿನಿತ್ಯ ಮಾತ್ರಾ ಕಾಲದಲ್ಲಿ ಒಂದು ಚಿಟಿಕೆ ಹೊಡೆಯುವಷ್ಟು ಸಮಯದಲ್ಲಿ ದೇವರ ದರ್ಶನವನ್ನ ಮಾಡ್ತಾರೆಯೋ ಅಂತಹ ಮಹಾನುಭಾವರು ಜನಲೋಕದಲ್ಲಿ ಹೋಗ್ತಾರೆ, ಬ್ರಹ್ಮಪ್ರಲಯದವರೆಗೆ ವಾಸವನ್ನ ಮಾಡ್ತಾರೆ. ಯಾರು ಪ್ರತಿನಿತ್ಯ 6 ಚಿಟಿಕೆಗಳು ಹೊಡೆಯುವಷ್ಟು ಸಮಯದಲ್ಲಿ ಭಗವಂತನ ದರ್ಶನವನ್ನ ಮಾಡ್ತಾರೆಯೋ ಅಂತಹ ಮಹಾನುಭಾವರು ತಪಸ್ವಿಗಳು ಅಂತ ಕರೆಸಿಕೊಳ್ತಾರೆ. ಅವರು ತಪೋಲೋಕದಲ್ಲಿ ವಾಸ ಮಾಡ್ತಾರೆ, ಬ್ರಹ್ಮಪ್ರಲಯದವರೆಗೆ ಇರ್ತಾರೆ.